ನಮಸ್ತೆ. ಯಾವಾಗಲೂ ಬೇಜಾರಿನ ಕಥೆಯನ್ನ, ದುಃಖದ ಕಥೆಗಳನ್ನು ಹೇಳ್ತಿರ್ತೀನಲ್ವಾ? ಇವತ್ತೊಂದು ತುಂಬಾ ಖುಷಿಯ ವಿಷಯವನ್ನು ಹೇಳ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ಇದು ಮಕ್ಕಳಿಗಾಗಿ ರಾಮಾಯಣ ಅಂತ ಹೇಳುವಂತಹ, ರಾಮಾಯಣ ಚಿತ್ರಕಥಾ ಅಂತ ಹೇಳುವಂತಹ ಪುಸ್ತಕ. ಮಗಳಿಗೆ ರಾಮಾಯಣದ ಪರಿಚಯ ಆಗಬೇಕು, ನಮ್ಮ ಭಾರತೀಯ ಪರಂಪರೆ ತಿಳಿಬೇಕು ಅಂತ ಹೇಳುವ ಕಾರಣಕ್ಕೆ ನಾನು ಮತ್ತೆ ಅಪೂರ್ವ ಈ ಪುಸ್ತಕವನ್ನು ಖರೀದಿ ಮಾಡಿದ್ದು ಅವೆನ್ಯೂ ರೋಡಿಂದ. ಈಗ ಹಿಂದೆ ತಿರುಗಿ ಯೋಚನೆ ಮಾಡಬೇಕಾದ್ರೆ ನನಗೆ ಕೆಲವೊಂದು ವಿಷಯಕ್ಕೆ ಯಾಕೆ ಹೀಗೆ ಅಂತ ಅನ್ಸೋದು ಶುರುವಾಗುತ್ತೆ. ಈ ಪುಸ್ತಕದ ಜೊತೆಗೆ ಮಗಳಿಗಾಗಿ ನಾವೊಂದು 3-4 ಪುಸ್ತಕವನ್ನ ಖರೀದಿ ಮಾಡಿದ್ವಿ. ಯಾವಾಗ್ಲೂ ಕೂಡ ಹೊರಗೆ ಶಾಪಿಂಗ್ ಹೋದಾಗ ಗೂಗಲ್ ಪೇ ಮಾಡೋದು ನಾನು, ಪೇಮೆಂಟ್ ಮಾಡೋದು ನಾನು. ಆದ್ರೆ ಆ ದಿನ ಫಾರ್ ಸಮ್ ರೀಸನ್ ನನ್ನ ಫೋನ್ನಲ್ಲಿ ಪೇಮೆಂಟ್ ಆಗ್ತಿರ್ಲಿಲ್ಲ, ಅವಳು ಪೇಮೆಂಟ್ ಮಾಡಿದ್ಲು. ವಿಚ್ ಬೇಸ್ ಹಿಂದೆ ತಿರುಗಿ ನೋಡುವಾಗ ಅವಳ ಕೈಯಿಂದ ಅದು ಬರಬೇಕು ಅಂತಿತ್ತೇನೋ. ಇದು ರಾಮಾಯಣದ ಆ ಪುಸ್ತಕದ ಮೊದಲ ಪೇಜ್. ಪುತ್ರಕಾಮೇಷ್ಟಿ ಯಾಗ ನಡೀತಿದೆ ಅಂತ ಹೇಳುವಂತಹದ್ದು. ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮಗಳಿಗೆ ನನಗೆ ಕಷ್ಟ ಆಗ್ತಿತ್ತು. ಕತೆ ಹೇಳು ಅಪ್ಪ ಅಂತ ಹೇಳುವಾಗ ಸುಮ್ಮನೆ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಹೇಳೋದಕ್ಕೂ ಮನಸ್ಸು ಕೇಳ್ತಿರ್ಲಿಲ್ಲ. ಹಾಗಂತ ಹೇಳಿಕೊಂಡು ಪುರಾಣದ ಕಥೆಗಳನ್ನ ಹೇಳೋಣ ಅಂತ ಹೇಳಿದ್ರೆ ಅದನ್ನ ಕೇಳಿಸಿಕೊಳ್ಳುವಷ್ಟು ಪರಿಪಕ್ವತೆಯೂ ಅವರಿಗಿರೋದಿಲ್ಲ ಅಲ್ವಾ? ಹೀಗೆ 1-2 ವಾರದ ಮುಂಚೆ ನಾನು ಕೆಲವು ದಿನಗಳ ಈ ಪ್ರಯಾಣದ ನಂತರ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹೇಳುವವರು 4 ಜನ, ಅವರಿಗೆ ತಾಯಿಯಂದ್ರು ಅಂತ ಹೇಳಿ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ, ತಂದೆ ದಶರಥ ಅಂತ ಹೇಳುವಾಗ 3 ಜನ ಅಮ್ಮಂದಿರ ಅಂತ ಹೇಳುವ ಒಂದು ಪ್ರಶ್ನೆಗೆ ಮಗಳು ಕೇಳಿದ್ಲು. ಅವಳ ಮುಖದಲ್ಲಿ ಆಗಿದ್ದಂತಹ ಭಾವನೆ ನೋಡಿ ದಿಸ್ ಇಸ್ ಟು ಅರ್ಲಿ ಫಾರ್ ಹರ್ ಅಂತ ಅನಿಸ್ತು ನನಗೆ. ಆದ್ರೆ ಯಾವ ಕತೆ ಹೇಳೋದು ಅವಳಿಗೆ ಅಂತ ತಲೆಬಿಸಿ ಮಾಡಿಕೊಂಡು ಕೂತಿದ್ದೆ. ಹೀಗೆ ಕೂತಿದ್ದಾಗ ನನಗೆ ಒಬ್ರು ಅಕ್ಕ ಮೆಸೇಜ್ ಮಾಡಿದ್ರು. ನನಗೂ ಅವರಿಗೂ ಪರಿಚಯವೇ ಇಲ್ಲ. ಅವರು ನಾನು ಫೇಸ್ಬುಕ್ನಲ್ಲಿ ಹಾಕೋ ಪೋಸ್ಟ್ಗಳನ್ನು ನೋಡಿ ನನ್ನನ್ನು ಫಾಲೋ ಮಾಡ್ತಾ ಇದ್ದದ್ದು. ಆಶಿಶ್, ಮಗಳಿಗೊಂದು ಗಿಫ್ಟ್ ಕಳಿಸ್ಬೇಕು ನನಗೆ ಅಂತಂದ್ರು. ನಾನು ಯೂಶುವಲಿ ಗಿಫ್ಟ್ ಕಳಿಸ್ಬೇಕು ಅಂತ ಯಾರಾದರೂ ಹೇಳಿದರೆ ಬೇಡ ಅಂತಲೇ ಹೇಳೋದು. ಆದರೆ ಅವರು ಗಿಫ್ಟ್ ಕಳಿಸ್ಬೇಕು ಅಂತ ಹೇಳಿದಾಗ ಏನನ್ನು ಹೇಳೋದಕ್ಕೆ ಹೋಗ್ಲಿಲ್ಲ. ನಾನು ಮೊದಲು ಯಾಕೆ ಅನ್ನಿಸ್ತು ಗಿಫ್ಟ್ ಕಳಿಸ್ಬೇಕು ಅಂತ ನಿಮಗೆ ಅಂತ ಕೇಳಿದೆ. ಸೂಚನೆ ಬಂತು ನನಗೆ ಅಂತ ಅವರಂದ್ರು. ಸೂಚನೆ ಅಂತ ಹೇಳುವಂತಹ ಪದವನ್ನ ಕೇಳಿದಾಗ ಮನಸ್ಸು ಜಾಗೃತವಾಯಿತು. ನೀವೇನು ಕಳಿಸ್ಬೇಕು ಅಂತಿದ್ದೀರೋ ಕಳಿಸಿ, ನಾನು ಏನನ್ನು ಹೇಳೋದಿಲ್ಲ ಅಂತಂದೆ. ನಿಮ್ಮ ಮುಖಾಂತರ ಅವಳು ಕಮ್ಯುನಿಕೇಟ್ ಮಾಡ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನೀವೇನೇ ಕಳಿಸಿದ್ರು ತಗೊಳ್ತೇವೆ, ಕೃತಜ್ಞತೆಗಳು ನಿಮಗೆ ಅಂತ ನಾನು ಆವತ್ತು ಹೇಳಿದ್ದೆ. ಆ್ಯಂಡ್ ಅದಕ್ಕಿಂತ ಹೆಚ್ಚು ಅದಕ್ಕಿಂತ ಕಮ್ಮಿ ಏನೂ ಇರಲಿಲ್ಲ ಕಮ್ಯುನಿಕೇಷನ್ನಲ್ಲಿ. ನಾನು ಸ್ಕ್ರೀನ್ಶಾಟ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ, ಬಿಕಾಸ್ ಐ ನೀಡ್ ಟು ಮೇಕ್ ಶೋರ್ ದ್ಯಾಟ್ ದಿಸ್ ಇಸ್ ನಾಟ್ ಸಮ್ ಕ್ರೇಜಿ ಸ್ಟೋರಿ ದಟ್ ಐ ಆಮ್ ಸೇಯಿಂಗ್. ಈಗ ಒಂದು ಸ್ವಲ್ಪ ಬ್ಯಾಕ್ ಡ್ರಾಪಿಗೆ ಹೋಗೋಣ. ಮಗಳು ಹುಟ್ಟೋದಕ್ಕಿಂತ ಮುಂಚೆ ಅಪೂರ್ವ ಗರ್ಭವತಿ ಆಗಿದ್ದಾಗ ಅವಳು ಒಂದು ಪುಸ್ತಕವನ್ನು ತಗೊಂಡಿದ್ಲು. ತಾಯಿ ಮಗು ಅಂತ ಹೇಳುವಂತಹ ಈ ಪುಸ್ತಕ ಡಾಕ್ಟರ್ ಅನುಪಮಾ ನಿರಂಜನ ಅವರು ಬರೆದಿದ್ದಂತಹ ಪುಸ್ತಕ ಇದು. ಇದರಲ್ಲಿ ಗರ್ಭಿಣಿಯರಿಗೆ ವ್ಯಾಯಾಮದಿಂದ ಹಿಡಿದು ಮಕ್ಕಳನ್ನ ದೊಡ್ಡವರು ಮಾಡೋದು ಹೇಗೆ, ತಾಯಿ ಮತ್ತು ಮಗುವಿನ ಸಂಬಂಧ ಅಂತ ಹೇಳುವಂತಹದ್ದು ಎಂತಹದ್ದು, ಅದರ ಪ್ರಾಮುಖ್ಯತೆ ಏನು, ಸಂಪೂರ್ಣವಾಗಿ ಇದನ್ನೆಲ್ಲ ವಿವರಿಸಿದ್ರು. ಅಂಡ್ ಅಪೂರ್ವ ಇದನ್ನ ಓದಿದ್ಲು. ನಾನು ನೋಡಿದ್ದೀನಿ ಅದನ್ನ. ದರ್ ವಾಸ್ ಮಚ್ ಡಿಸ್ಕಷನ್ ಅಬೌಟ್ ವಾಟ್ ಯು ರೆಡ್, ಹೌ ಯು ರೆಡ್ ಅಂಡ್ ಆಲ್ ದಟ್. ಪ್ರಾಯಶಃ ಆ ಪುಸ್ತಕವನ್ನು ನಾನು ಓದ್ಬೇಕೇನೋ. ಬಟ್ ಅಪೂರ್ವ ಮತ್ತು ಡಾಕ್ಟರ್ ಅನುಪಮಾ ನಿರಂಜನ ಅವರ ಕೃತಿಗಳ ನಡುವೆ ಒಂದು ಬಂಧ ಇದ್ದದ್ದು ಹೌದು. ಈಗ ನನಗೆ ತುಂಬಾ ಜನ ಪುಸ್ತಕಗಳನ್ನ, ರೈಮ್ಗಳನ್ನ, ಗಿಫ್ಟ್ಗಳನ್ನ ಪುಸ್ತಕ ರೂಪದ್ದು ಕಳಿಸಿದ್ದಾರೆ. 99.9% ಪುಸ್ತಕವನ್ನ ಕಳಿಸಿರುವವರೆಲ್ಲ ಕಳಿಸಿರುವಂತಹದ್ದು ಇಂಗ್ಲಿಷ್ ಪುಸ್ತಕಗಳನ್ನೇ. ಗಿಫ್ಟ್ ಅಂತ ಬಂದಿರುವಂತಹ ಪುಸ್ತಕದಲ್ಲಿ ಕಾರ್ಕಳದಲ್ಲಿ ನಮ್ಮ ಆತ್ಮೀಯರೊಬ್ರು ಮೇಡಮ್ ಇದ್ದಾರೆ. ಅವರು ಕಳಿಸಿಕೊಟ್ಟಂತಹ ಕನ್ನಡ ಪುಸ್ತಕಗಳನ್ನು ಹೊರತುಪಡಿಸಿ ಯಾರೂ ಕೂಡ ಕನ್ನಡ ಪುಸ್ತಕಗಳನ್ನು ಕೊಟ್ಟಿಲ್ಲ. ಹೋದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ನಾವು ಒಂದು ಮಗುವಿನ ಬರ್ಡೇ ಫಂಕ್ಷನ್ಗೆ ಹೋಗಿದ್ವಿ. ಬರ್ಡೇ ಫಂಕ್ಷನ್ಗೆ ಹೋದಾಗ ಬರುವಾಗ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರೆ. ಈ ರಿಟರ್ನ್ ಗಿಫ್ಟ್ನಲ್ಲಿ ಒಂದಿಷ್ಟು ಪೌರಾಣಿಕ ಕಥೆಗಳಿರುವಂತಹ ಪುಸ್ತಕವನ್ನ ಕನ್ನಡಿಗರೇ ನಮಗೆ ಕೊಟ್ಟಿದ್ರು, ಅವರ ಮಗುವಿನದ್ದು ಬರ್ತ್ಡೇ. ಆದರೆ ಆ ಪುಸ್ತಕ ಇದ್ದದ್ದು ಇಂಗ್ಲಿಷ್ನಲ್ಲಿ. ಅಪೂರ್ವ ಒಂದು ಮಾತನ್ನ ನೇರವಾಗಿ ನನ್ನ ಹತ್ರ ಜೋರಾಗಿ ಹೇಳಿದ್ಲು. ಅಲ್ಲ, ಇವಕ್ಕೆಲ್ಲ ಎಂತ ಅರ್ಥ ಆಗುತ್ತಿಲ್ಲ ಹೇಳಿ, ಕನ್ನಡಲ್ಲಿ ಪುಸ್ತಕ ಕೊಡ್ಲೆ ಎಂತ, ನಾವು ಕನ್ನಡ ಪುಸ್ತಕಲ್ಲೇ ಓದಿ ಅಲ್ಲದ ದೊಡ್ಡದ್ದು, ಮಕ್ಕಳಿಗೆ ಎಂತ ಇಂಗ್ಲಿಷು ಹೇಳಿ ತುಂಬಿಸುದು ಅಂತ.
ಅರ್ಥ, ಮಕ್ಕಳಿಗೆ ಯಾಕೆ ಸುಮ್ಮನೆ ಇಂಗ್ಲಿಷ್ ಪುಸ್ತಕಗಳನ್ನು ತುಂಬಿಸಿ ಕೊಡ್ತಾ ಇದ್ದೀವಿ, ಕನ್ನಡ ಪುಸ್ತಕಗಳನ್ನು ಕೊಡಬಹುದಲ್ಲ ಅವರಿಗೆ, ಕನ್ನಡವನ್ನ ಓದೋದನ್ನ ಕಲಿಸ್ಬೇಕಲ್ವಾ ನಾವು ಅಂತ. ಈ ಅನ್ನ ಬರೆದಿಟ್ಟು ಕಲಿಸ್ಬೇಕು ಅಂತ ಹೇಳುವಂತಹ ಬಹಳ ದೊಡ್ಡ ಮಟ್ಟಿನ ತಪಸ್ಸು ಅವಳದ್ದಾಗಿತ್ತು. ಬಟ್ ಅದಕ್ಕೆ ಅವಕಾಶ ಅವಳಿಗೆ ಸಿಗ್ಲಿಲ್ಲ. ಎನಿವೇಸ್, ಪುಸ್ತಕ ಮನೆಗೆ ಬಂತು. ನಾನು ಆವತ್ತು ಮನೆಯಲ್ಲಿ ಇರಲಿಲ್ಲ. ಅಪ್ಪ ಹೋಗಿ ಪೋಸ್ಟ್ ಆಫೀಸಿಂದ ತಗೊಂಡು ಬಂದಿದ್ರು. ಬಿಕಾಸ್ ಇಟ್ ವಾಸ್ ಅ ಬಿಗ್ ಬಾಕ್ಸ್. ಪುಸ್ತಕ ಬಂದದೆಲ್ಲ ಗಿಫ್ಟ್ ಬಂದದ್ದು, ನಮಗೆ ಅದು ಪುಸ್ತಕ ಅಂತ ಗೊತ್ತಾದದ್ದು ಮತ್ತೆ. ಅದರಲ್ಲಿ ನನ್ನ ಮನಸ್ಸನ್ನ ಸೆಳೆದಂತಹ ಪುಸ್ತಕಗಳು 2 ವಾಲ್ಯೂಮ್ಗಳು. ಒಂದು ಲಾಸ್ಟಿಗೆ ತೋರಿಸ್ತೇನೆ, ಅದಕ್ಕಿಂತ ಮುಂಚೆ ಇನ್ನೊಂದು ಇದು. ದರ್ ಇಸ್ ಅ ಸೆಟ್ ಆಫ್ ಪುಸ್ತಕಗಳು, ದಿನಕ್ಕೊಂದು ಕತೆ. ಇದು ಹೇಗಿದೆ ಅಂತ ಹೇಳಿದ್ರೆ 12 ಮಾಸಗಳಿಗೆ 12 ಪುಸ್ತಕಗಳು ಅಂತ. ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಮಾಘ, ಫಾಲ್ಗುಣ, ಭಾದ್ರಪದ, ಮಾರ್ಗಶಿರ, ಪುಷ್ಯ, ಅಶ್ವಯುಜ ಮತ್ತು ಕಾರ್ತಿಕ. 12 ಪುಸ್ತಕ ಇರಬೇಕು, ಇಲ್ಲದಿದ್ರೆ ಇನ್ನೊಂದು ನಿನ್ನೆ ಮಗಳಿಗೆ ಕತೆ ಹೇಳೋದಕ್ಕೆ ತಗೊಂಡು ಹೋಗಿದ್ದೀನಿ, ಅಲ್ಲಿದೆ. ಈ ಪುಸ್ತಕ ಬರೆದಿರುವವರು ಯಾರು? ಡಾಕ್ಟರ್ ಅನುಪಮಾ ನಿರಂಜನ. ಅದೇ ರೀತಿಯ ಪುಸ್ತಕ. ನನಗೆ ಈ ಪುಸ್ತಕವನ್ನ ಅಮ್ಮ ಫೋಟೋ ಕಳಿಸಿದ ಕೂಡಲೇ ಐ ರಿಮೆಂಬರ್ಡ್ ದಿಸ್ ಬುಕ್. ಇದು ನಮ್ಮ ಮನೆಯ ಈ ಬುಕ್ ಶೆಲ್ಫ್ ನಲ್ಲಿ ಈಗ ಹೋಗಿ ಹುಡುಕಿ ತೆಗೆದ ಇದು ಅಪೂರ್ವ ಕೊಂಡುಕೊಂಡಂತಹ ಪುಸ್ತಕ. ನೋಡಿ, ಈ ಪುಸ್ತಕ ಮನೆಗೆ ಬಂದಿದೆ. ಮಗಳಿಗೆ ಹೇಳೋದಕ್ಕೆ ದಿನಕ್ಕೊಂದು ಕತೆ ಅಂತ ಹೇಳಿ 30 ಕತೆಗಳ ಸಂಕಲನ ಒಂದು ಪುಸ್ತಕದಲ್ಲಿ ಪ್ರಾಯಶಃ ಇರುವಂತಹದ್ದು. ಒಂದು ಕತೆ ನಿನ್ನೆ ಮಗಳಿಗೆ ಹೇಳಿದ್ದೇನೆ. ಹೀಗೆ 12 ಪುಸ್ತಕವನ್ನ ಮುಗಿಸ್ಬೇಕಾದ್ರೆ 1 ವರ್ಷ ಆಗುತ್ತೆ ನನ್ನ ಪ್ರಕಾರ. ಅಂಡ್ ದಿಸ್ ಇಸ್ ವಾಟ್ ಐ ಗಾಟ್. ಕನ್ನಡದ ಪುಸ್ತಕ ಕಳಿಸುವವರೇ ಇಲ್ಲ, ಅವರಿರುವುದು ಅಮೆರಿಕದಲ್ಲಿ ಕಳಿಸಿರುವವರು. ಅವರು ಕಳಿಸಿದ್ದು ಈ ಪುಸ್ತಕ. ಈ ಪುಸ್ತಕದ ಜೊತೆಗೆ ಇನ್ನೊಂದು ಇಷ್ಟು ಪುಸ್ತಕಗಳು, ಇಂಗ್ಲಿಷ್ನ ಪುಸ್ತಕಗಳನ್ನು ಕೂಡ ಅವರು ಕಳಿಸಿದ್ದಾರೆ. ದೇ ಆರ್ ಆಲ್ ನಾಟ್ ದ್ಯಾಟ್ ಸ್ಪಿರಿಚುವಲಿ ಇಂಪಾರ್ಟೆಂಟ್. ಮಗಳಿಗೆ ತುಂಬಾ ಇಷ್ಟ ಆಯ್ತು ಎಲ್ಲ ಪುಸ್ತಕವೂ ಕೂಡ. ಆದರೆ ಅವರು ಕಳಿಸಿದಂತಹ ಇನ್ನೊಂದು ಪುಸ್ತಕ ಸ್ಪೆಸಿಫಿಕ್ ಆಗಿ ನಾನು ಮೆಸೇಜ್ ಮಾಡಿ ಅವ್ರ ಹತ್ರ ಮತ್ತೆ ಕೇಳಿದೆ, ಈ ಪುಸ್ತಕ ಕಳಿಸಿದ್ ಯಾಕೆ ಅಂತ. ಅವರಿಗೊಬ್ಳು ಸಣ್ಣ ಮಗಳಿದ್ದಾಳೆ, ಅವಳಿಗೆ ಇಷ್ಟ ಆಯ್ತು ಅಂತ ಅವ್ರು ತೆಗೆದುಕೊಂಡದಂತೆ, ಅವಳು ತೆಗೆದುಕೊಟ್ಟದಂತೆ. ಪುಸ್ತಕದಲ್ಲಿರೋರು ಯಾರು? ಲೇಡಿ ಬಗ್, ಕಡಲ್ ಬಗ್ ಅಂತ. ಯು ಆರ್ ಮೈ ಲಿಟಲ್ ಕಡಲ್ ಬಗ್ ಅಂತ ಹೇಳುವಂತಹದ್ದನ್ನ ಮೇಲೆ ಬರೆದಿದ್ದಾರೆ. ಯು ಆರ್ ಮೈ ಲಿಟಲ್ ಲೇಡಿ ಬಗ್, ಯು ಬ್ರೈಟನ್ ಅಪ್ ಮೈ ಡೇ ವಿತ್ ರೋಸಿ ಚೀಕ್ಸ್, ಯು ಸ್ಮೈಲ್ ಅಟ್ ಮೀ ಅಂಡ್ ಚೇಸ್ ಮೈ ಬ್ಲೂಸ್ ಅವೇ ಅಂತ ಹೇಳುವಂತಹದ್ದನ್ನು ಇಲ್ಲಿ ಬರೆದಿದ್ದಾರೆ. ಅಂಡ್ ದಿಸ್ ಪ್ರೊಬ್ಯಾಬ್ಲಿ ಎಕ್ಸ್ಪ್ಲೈನ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ಟು ಮಿ ವೆನ್ ಐ ಸಾ ದಿಸ್ ಬುಕ್. ಎಷ್ಟು ಚಂದ ಕುಂಟು ನೋಡಿ ಬರೆದಿರುವಂತಹದ್ದು. ವಿತ್ ರೋಸಿ ಚೀಕ್ಸ್, ಯು ಸ್ಮೈಲ್ ಅಟ್ ಮೀ. ಎಸ್, ಶಿ ಡಸ್ ಸ್ಮೈಲ್ ಅಟ್ ಮೀ ಅಂಡ್ ಚೇಸ್ ಮೈ ಬ್ಲೂಸ್ ಅವೇ. Whenever I feel disconnected, whenever I feel that I'm missing Apurva's energy, the energy comes to me in the form of ladybug. Not the first time, not the last time, I hope. ಇದೆಲ್ಲವನ್ನು ನನಗೆ ತುಂಬ ಆತ್ಮೀಯರಾಗಿರುವಂತಹ ಒಬ್ಬರು ಅಕ್ಕನೇ ಕಳಿಸಿದೆ. ಅಗೈನ್, ಎಲ್ಲರನ್ನೂ ನಾನು ಅಕ್ಕ ಅಂತ ಹೇಳಿ ಕರಿತಿದ್ದೀನಿ. ಹೆಸರು ಯಾಕೆ ಹೇಳ್ತಿಲ್ಲ ಅಂತ ಹೇಳಿದರೆ, ಇವರು ಯಾರೂ ಕೂಡ ಆಕ್ಟಿವ್ ಆಗಿ ಸ್ಪಿರಿಚುವಲ್ ಪ್ರಾಕ್ಟೀಸ್ನಲ್ಲಿದ್ದೀನಿ ಅಂತ ಜನರಿಗೆ ಹೇಳುವವರಲ್ಲ. ಇವರು ಯಾರೂ ಕೂಡ ಕನ್ಸಲ್ಟೇಷನ್ಗೆ, ದುಡ್ಡಿಗಾಗಿ ಅವೈಲೇಬಲ್ ಇರುವವರಲ್ಲ. ದಯವಿಟ್ಟು ಹಾಗಾಗಿ ಅವ್ರು ಯಾರು, ಇವ್ರು ಯಾರು, ನಂಬರ್ ಕೊಡಿ, ಮಾತಾಡಬೇಕು ಅಂತ ಹೇಳೋದಕ್ಕೆ ಹೋಗಬೇಡಿ ಪ್ಲೀಸ್. ಬಿಕಾಸ್ ಇವರು ಯಾರು ಹಾಗೆ ಅವೈಲೇಬಲ್ ಇಲ್ಲವೇ ಇಲ್ಲ. ನಮಗೆ ಸಿಕ್ಕಿದ್ಯಾಕೆ, ನನಗೆ ಸಿಕ್ಕಿದ್ಯಾಕೆ ಅಂತ ಕೇಳಿದರೆ ಎಲ್ಲದಕ್ಕೂ ಕರ್ಮ ಕಾರಣ ಬಂಧಗಳು ಇದ್ದಾವೆ. ಅವರಿಗೆ ನಾನು ಇದೆಲ್ಲವನ್ನು ಕಳಿಸಿದೆ. ಬಿಕಾಸ್ ಸೈನ್ಸ್ ಅಂತ ಹೇಳುವಂತಹ ಪುಸ್ತಕ, ನಿನ್ನೆ ನಾನು ವಿಡಿಯೋದಲ್ಲಿ ಸೈನ್ಸ್ ಪುಸ್ತಕದ ಬಗ್ಗೆ ಹೇಳಬೇಕಾದ್ರೆ ಎಲ್ಲರೂ ಕೇಳ್ತಿದ್ರಿ ಪ್ರಾಡಕ್ಟ್ ಲಿಂಕ್ ಹಾಕಿ, ಎಲ್ಲಿದೆ ಅದು ಅಂತ. ಯೂಟ್ಯೂಬ್ನಲ್ಲಿ ಪ್ರಾಡಕ್ಟನ್ನು ಲಿಂಕ್ ಮಾಡುವಂತಹ ಅವಕಾಶ ಇದೆ. ಈ ವಿಡಿಯೋಕ್ಕೂ ಆ ಬುಕ್ಕನ್ನು ಲಿಂಕ್ ಮಾಡ್ತೀನಿ, ಖರೀದಿ ಮಾಡಿ. ಅದರಲ್ಲಿ ಒಂದು ಚಂದದ ವಿಚಾರವನ್ನು ಹೇಳ್ತಾರೆ. ಅದೇನು ಅಂತ ಹೇಳಿದರೆ, ಸೈನ್ಸ್ ಅಂತ ಹೇಳಿದರೆ ಏನು, ಸಿಂಬಲ್ಸ್ ಅಂತ ನಾವು ಕರಿತೀವಲ್ಲ, ಅದು. ಈ ಸಿಂಬಲ್ಸನ್ನು ಈ ಜಗತ್ತಿನಲ್ಲಿರುವಂತಹ ನಾವು ಮತ್ತು ಈ ಜಗತ್ತನ್ನು ದಾಟಿ ಹೋಗಿರುವಂತಹ ಸೋಲ್ಸ್ ಬಳಕೆ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದು ಸಾಧ್ಯ ಆಗುತ್ತೆ ಅಂತ. ಈಗ ನನಗೆ ಫಾರ್ ಎಕ್ಸಾಂಪಲ್, ಇದು ಮೊದಲ ಬಾರಿಗೆ ಬಂದಾಗ, ಲೇಡಿ ಬಗ್ಗನ್ನು ನಾನು ಮೊದಲ ಬಾರಿಗೆ ಕಂಡಾಗ ಐ ವಾಸಂಟ್ ವೆರಿ ಅಮ್ಯೂಸ್ಡ್ ಆರ್ ಶ್ಯೂರ್ ದ್ಯಾಟ್ ದಿಸ್ ಇಸ್ ಕಮ್ಯುನಿಕೇಶನ್. ನನಗೆ ಅದು ಗೊತ್ತೂ ಇರಲಿಲ್ಲ. ನಾನಾಗ ಪುಸ್ತಕವನ್ನು ಓದಿರಲಿಲ್ಲ. ಕೈಯಲ್ಲೆಲ್ಲ ಓಡಾಡಿತ್ತು, ಚಂದ ಕಥನ್ನು ತೆಗೆದು ಕೆಳಗಿಟ್ಟು ಬಂದಿದ್ದೆ. ಆ್ಯಂಡ್ ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಪುಸ್ತಕ ನನ್ನ ಕೈ ಸೇರಿತು, ಓದೋದಕ್ಕೆ ಶುರು ಮಾಡಿದೆ. ಓದಬೇಕಾದ್ರೆ ನನಗೆ ಗೊತ್ತಾಗಿದ್ದು, ದಿಸ್ ಈಸ್ ಒನ್ ಆಫ್ ದ ಸಿಂಬಲ್ಸ್ ದ್ಯಾಟ್ ದಿ ಯೂಸ್ ಅಂತ. ಅದಾದಮೇಲೆ ಮತ್ತೆ 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 ಈ ಸಿಂಬಲ್ ನನಗೆ ಕಾಣೋದು ಶುರುವಾಯಿತು. ನಿನ್ನೆ ಇದೆಲ್ಲವನ್ನು ಅವ್ರಿಗೆ ಮೆಸೇಜ್ ಹಾಕಿದೆ. ಆ್ಯಂಡ್ ಯು ನೋ ವಾಟ್ ಶಿ ಸೆಡ್. ಅವರೊಂದು ದೇವಸ್ಥಾನಕ್ಕೆ ಹೋಗಿದ್ರು ತಮಿಳುನಾಡಿನಲ್ಲಿ. ಆ ತಮಿಳುನಾಡಿನ ದೇವಿಯ ದೇವಸ್ಥಾನದಲ್ಲಿ ಅವರು ಕೂತು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕಾದ್ರೆ ಅಲ್ಲೊಂದು ಶ್ಲೋಕ ಇದೆ, ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣಾ ಭಜಂಗಿಕಾ ಅಂತ.
ಇಂದ್ರಗೋಪ ಪರಿಕ್ಷಿಪ್ತ ಅಂತ ಹೇಳಿದರೆ ತಾಯಿಯ ಮೊಣಕಾಲು ಇಂದ್ರಗೋಪದ ಹುಳದ ರೀತಿಯಲ್ಲಿದೆ ಅಂತ. ಇಂದ್ರಗೋಪ ಅಂತ ಹೇಳುವಂತಹ ಈ ಹುಳವನ್ನ ಕಾಳಿದಾಸನು ತನ್ನ ಶ್ಲೋಕಗಳಲ್ಲಿ ವರ್ಣನೆಗೆ ಬಳಕೆ ಮಾಡಿದ್ದಾನೆ. ಈ ಹುಳ ಅಥವಾ ಈ ವಾಟ್ ಯು ಸೇ ಈ ಇನ್ಸೆಕ್ಟ್ ಇಸ್ ವೆರಿ ಬ್ಯೂಟಿಫುಲ್, ವೆರಿ ರೆಡ್ ಇನ್ ಕಲರ್. ಅಂಡ್ ಇದನ್ನ ಅವ್ರಿಗೆ ಓದ್ಬೇಕಾದ್ರೆ ಅವರ ಕಣ್ಣ ಮುಂದೆ ಅಪೂರ್ವಾಳ ಇಮೇಜ್ ಬಂತಂತೆ. ಇಂದ್ರಗೋಪ, ಕೆಂಪು ಹುಳ, ಕೆಂಪು ಹುಳದ ಬಗ್ಗೆ ಇರುವಂತಹ ಅಥವಾ ವರ್ಣನೆ, ತಾಯಿಯ ಮೊಣಕಾಲು ಕೆಂಪು ಹುಳದ ಹಾಗಿದೆ, ಆ ಹುಳದ ರೀತಿಯ ಮೊಣಕಾಲು ಅಂತ ಹೇಳುವ ವರ್ಣನೆ ಮಾಡಬೇಕಾದ್ರೆ ಅವರಿಗೆ ಅಪೂರ್ವಾಳ ಮುಖ ಕಣ್ಣ ಮುಂದೆ ಬಂತಂತೆ. ಆ್ಯಂಡ್ ಕೋಇನ್ಸಿಡೆನ್ಷಿಯಲಿ ಅಕ್ಕ ಆ ದೇವಸ್ಥಾನದ ಪೋಸ್ಟನ್ನು ಹಾಕಿ ಅಲ್ಲಾದಂತಹ ವಿಚಾರವನ್ನು ಹೇಳಬೇಕಾದ್ರೆ ನನಗೆ ಅಪೂರ್ವಾಳ ನೆನಪಾಗಿತ್ತು. ಎವ್ರಿಥಿಂಗ್ ಈಸ್ ಡಿಸ್ಕನೆಕ್ಟೆಡ್ ಬಟ್ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ಈ ಇಂದ್ರಗೋಪ ಅಂತ ಹೇಳುವ ಹುಳದ ನೆನಪು ಬಂದಾಗ ಅವರಿಗೆ ಅಪೂರ್ವಾಳ ನೆನಪಾಯಿತು. ನನಗೆ ಈ ಹುಳ ನೋಡುವಾಗ ಅಪೂರ್ವಾಳೆ ಅದು ಅಂತ ಗೊತ್ತಾಯಿತು. ನಾನು ಅವರಿಗದನ್ನು ಹೇಳಿದೆ, ಅವರು ನನಗದನ್ನು ಹೇಳಿದರು. ಪ್ರಾಯಶಃ ಅಪೂರ್ವ ನನ್ನ ಮೂಲಕ ಈ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿದೆ ಅಂತ ನಿನಗೆ ಹೇಳ್ತಿದ್ದಾಳೇನೋ, ಹಾಗೆ ಮನಸ್ಸಲ್ಲಿ ಇಟ್ಕೊಂಡಿರು ಅಂತ ಹೇಳಿದರು. ಇದು ಇವತ್ತಿನ ವಿಡಿಯೋ. ಐ ವಾಂಟ್ ಟು ಎಂಡ್ ಹಿಯರ್ ಇನ್ ಅ ಹ್ಯಾಪಿ ನೋಟ್. ಐ ಆಮ್ ಹ್ಯಾಪಿ ದಟ್ ಐ ಹ್ಯಾವ್ ರಿಸೀವ್ಡ್ ದೀಸ್ ಬುಕ್ಸ್. ಐ ಚೆರಿಶ್ ಇಟ್ ಮೋರ್ ದನ್ ಮೈ ಲೈಫ್ ರೈಟ್ ನೌ ಬಿಕಾಸ್ ಸಖತ್ತು. ಎಸ್ಪೆಷಲಿ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನು ಕಾಯ್ತಿರ್ತಾರೆ, ನಮ್ಮ ಮನಸ್ಸಲ್ಲಿರುವಂತಹ ದ್ವಂದ್ವಗಳಿಗೆ ಉತ್ತರವನ್ನು ಕೊಡ್ತಾರೆ. ವೆನ್ ವಿ ಡು ನಾಟ್ ನೋ ದ ಡೈರೆಕ್ಷನ್, ಅವರು ದಾರಿ ತೋರಿಸ್ತಾರೆ ಅಂತ ಹೇಳೋದಕ್ಕೆ ಈ ಇಷ್ಟು ಘಟನೆಗಳು ಉದಾಹರಣೆ. ಹೆಚ್ಚಿನ ಕ್ಲಾರಿಫಿಕೇಶನ್ಸ್, ಹೆಚ್ಚಿನ ಡಿಸ್ಕಷನ್ಸ್ ಮುಂದೆ ಮಾಡೋಣ. ಹೋಗಿ ಬರ್ತೀನಿ. ನಿಮ್ಮ ದಿನ ಚೆನ್ನಾಗಿರಲಿ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಶ್ರೀ ಜಗದಂಬಾರ್ಪಣಮಸ್ತು.